ತಂಗಿ ಸವಿತಾ ಸವಿತಾ ನಿನಗೇನಾಯ್ತಣ್ಣ? ನೀನು ಮನೆ ಬಿಟ್ಟು ಹೋದ ಸುದ್ದಿ ಕೇಳಿ ನನ್ನ ಉಸಿರೇ ನಿಂತಾಯ್ತಣ್ಣ, ಉಸಿರೇ ನಿಂತಾಯ್ತು. ಅದು ಎಲ್ಲ ವಿಧಿಯ ಆಟವಮ್ಮ. ಯಾರಿಗೂ ಕೆಟ್ಟದ್ದನ್ನು ಬಯಸದ ನನಗೆ ಮೋಸವಾಗಿ ಮನೆಯಿಂದ ಹೊರಹಾಕಿದರು. ನನ್ನನ್ನು ಮನೆಯಿಂದ ಹೊರಹಾಕಿದರಮ್ಮ, ಹೊರಹಾಕಿದರು. ಅಳಬೇಡಣ್ಣ, ಅಳಬೇಡ. ಏನನ್ನ ಇದು ನಿನ್ನ ಆಕಾರ? ನಿನ್ನ ಆಕಾರವನ್ನು ನೋಡಿ ನನ್ನ ಕರಳೆ ಕಿತ್ತಂತಾಗ್ತಾ ಇದೆಯಲ್ಲ, ಕರಳೆ ಅಲ್ಲ. ಬಾಣ, ಮೊದಲು ಸ್ನಾನ ಮಾಡು, ಆಮೇಲೆ ಊಟ ಮಾಡುವಂತೆ. ತಂಗಿ, ನಿನಗಾದರೂ ಕರುಣೆ ಇದೆಯಲ್ಲಮ್ಮ ಈ ಅನಾಥನ ಮೇಲೆ. ನೀನಾಡುವ ಮಾತು ಕೇಳಿ ನನ್ನ ಹೊಟ್ಟೆ ತುಂಬಿದಂತಾಯಿತು ತಾಯಿ. ದುಃಖಿಸಬೇಡಲ್ಲ, ದುಃಖಿಸಬೇಡ. ನೀನು ನನ್ನನ್ನು ಕಷ್ಟಪಟ್ಟು ಬೆಳೆಸಿದೆ, ಆದರೆ ನಾನು ನಿಮಗೆ ಹೇಳದೆ ಅವನ ಕೈ ಹಿಡಿದು ಹೋದೆ ಅಣ್ಣ, ಕೈ ಹಿಡಿದು ಹೋದೆ. ನನ್ನನ್ನು ಕ್ಷಮಿಸಿ ಬಿಡಲ್ಲ, ಕ್ಷಮಿಸಿ ಬಿಡು. ತಂಗಿ, ನೀನು ನ್ಯಾಯವಾದ ದಾರಿಯನ್ನೇ ಮಾಡಿದ್ದೀಯ. ಆ ಪಾಪಿ ಬರುವುದಕ್ಕಿಂತ ಮುಂಚೆ ನೀನು ಸರಿಯಾದ ದಾರಿಯಲ್ಲಿ ನಡೆದಿಲ್ಲ, ಅಷ್ಟೇ ಸಾಕು. ಅಣ್ಣ, ಅಪ್ಪಾಜಿ ಹೇಗಿದ್ದಾರಣ್ಣ? ಅಪ್ಪಾಜಿಯನ್ನು ನೋಡಿದೇನಣ್ಣ? ಇಲ್ಲಮ್ಮ, ಆ ದೇವರ ಮುಖ ನೋಡಿ 3 ದಿನವಾಯಿತು. ಹೇಗಿದ್ದಾರೋ ಏನೋ. ತಂಗಿ, ನಾನಿನ್ನು ಬರಲೇ. ಈ ಅಣ್ಣನ ಒಂದು ಕೊನೆ ಆಸೆ ಈಡೇರಿಸುವೆ ಅಮ್ಮ. ಯಾಕಣ್ಣ ಅಂತ ಮಾತಾಡ್ತಾ ಇದೀಯಾ? ಯಾಕಣ್ಣ? ಈ ದುಷ್ಟ ಸಮಾಜದಲ್ಲಿ ಕೆಟ್ಟ ಪಾಪದ ಪಿಂಡ ಇವನೆಂದು ಚುಚ್ಚು ಮಾತಿನಿಂದ ಚುಚ್ಚಿಸಿಕೊಂಡು ಬದುಕುವುದಕ್ಕಿಂತ ಈ ಲೋಕವನ್ನೇ ಬಿಟ್ಟು ಹೋಗಬೇಕೆಂದಿರುವೆ ತಾಯಿ, ಈ ಲೋಕವನ್ನೇ ಬಿಟ್ಟು ಹೋಗಬೇಕೆಂದಿರುವೆ. ಅಣ್ಣ, ಯಾಕಣ್ಣ ಅಂತ ಮಾತಾಡ್ತಾ ಇದೀಯಾ? ಯಾಕಣ್ಣ? ಹೌದಮ್ಮ, ಬೇಡವಾದ ಬೇವಿನ ಮರ ಸಿಹಿ ಕೊಡಲು ಸಾಧ್ಯವಿಲ್ಲ. ನೋಡು, ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ತೋಳಲ್ಲಿ ಎತ್ತಿಕೊಂಡು ಪ್ರೀತಿಯಿಂದ ಸಾಕಿದ್ದೇನೆ. ಆ ಪ್ರೀತಿಯಲ್ಲಿ ನಾನು ನನ್ನ ತಾಯಿಯ ವಾತ್ಸಲ್ಯ ಕಂಡೆ. ನೀನು ನನ್ನ ತಾಯಿ ಅಂದ ಮೇಲೆ ಈ ನಿನ್ನ ಮಗನಿಗೆ ಒಂದು ತುತ್ತು ಅನ್ನ ತಿನಿಸೆಂದು ಕೇಳುತ್ತೇನಮ್ಮ, ಒಂದು ತುತ್ತು ಅನ್ನ ತಿನಿಸು. ಅಣ್ಣ, ಏನಂತ ಮಾತಾಡ್ತಾ ಇದೀಯ ಅಣ್ಣ? ನೀನು ಏನಂತ ಮಾತಾಡ್ತಾ ಇದೀಯ ಅಣ್ಣ? ನಿನಗೆ ಒಂದು ತುತ್ತು ಹಾಕದಷ್ಟು, ಒಂದು ತುತ್ತು ಹಾಕಂತ ನನಗೆ ಕೈ ಮುಗಿದು ಕೇಳ್ತಾ ಇದೀಯ ಅಣ್ಣ? ನಾನು ನಿನ್ನ ಪಾಲಿಗೆ ಸತ್ತೋಗಿದ್ದೀನಿ ನನ್ನ, ಸತ್ತೋಗಿದ್ದೀನಿ ನನ್ನ. ಅಣ್ಣ, ತಡಿಯಣ್ಣ, ಒಳಗೆ ಹೋಗಿ ಹಾಕಿಕೊಂಡು ಬರುತ್ತೇನೆ. ಬಾ ಅಣ್ಣ, ಕೂಡು ಬಾ. ಹಲೋ ಅಣ್ಣ, ನೀನು ನಿನ್ನ ಕೈಯಾರೆ ನನಗೆ ಊಟ ಮಾಡಿಸುತ್ತಿದ್ದೆ. ನಾನು ಊಟ ಬಿಟ್ಟ ನಂತರ ಉಳಿದದ್ದನ್ನು ನೀನು ತಿಂದು ಅರ ಹೊಟ್ಟೆಯಲ್ಲಿ ಮಲಗುತ್ತಿದ್ದೆ. ಬಾಣ, ನಾನು ನನ್ನ ಕೈಯಾರೆ ನಿನಗೆ ಈ ಪ್ರೀತಿಯ ತುತ್ತನ್ನು ತಿನ್ನಿಸುತ್ತೇನೆ. ಬಾಣ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸಿದರು ಬಂದೆಯೇ, ಮನ್ನಿಸು ಇಲ್ಲವೇ ದಂಡಿಸು, ದಂಡಿಸು ಇಲ್ಲವೇ ಮನ್ನಿಸು. ತಂಗಿಯೇ ತಂಗಿಯೇ
ಎಷ್ಟು ದಿನದಿಂದ ನಡೆಯುತ್ತಿದೆ ಈ ಪ್ರೇಮ ಕಪಟ ನಾಟಕ? ಬಂದನನ್ನೇ. ಇದೇನು ಧರ್ಮ ಛತ್ರ ಎದುರಿದೇನೋ ಸೋಳೆಯ ಮಗನೇ? ಧರ್ಮರಾಜ್, ನನ್ನ ಹೆತ್ತವರ ಬಗ್ಗೆ ಮಾತನಾಡಿದರೆ ನಿಂತಲ್ಲೇ ಸೀಳುವೆ ನಿನ್ನ ದೇಹವನ್ನು. ಅಣ್ಣ ತಂಗಿ ಅತ್ತೆ ನೀನು. ಈ ಎಲೆ ಸ್ವಚ್ಛಿನ ಮಗನೇ, ಯಾರು ಇಲ್ಲದ ಸಮಯವನ್ನು ಸಾಧಿಸಿಕೊಂಡು ಹಗಲಿನಲ್ಲಿ ತಂಗಿ ಎಂದು ರಮಿಸಿ ರಾತ್ರಿಯಲ್ಲಿ ಕದ್ದು ಮುದ್ದಿಸುವನೇನು ಕದ್ದೇಕ ಊಟ ಮಾಡುತ್ತೀಯೋ ಬಂಡ ಮಗನೇ? ಶ್ರೀಮಂತರೇ, ಕಂಡವರ ಅನ್ನಕ್ಕೆ ಕೈ ಚಾಚುವರಲ್ಲ ನನ್ನ ಅಣ್ಣ. ಥು, ನಿಮ್ಮಂತ ಪಾಪಿಗಳಿಂದ ನನ್ನನ್ನ ಈ ರೀತಿ ಅನಿಸಿಕೊಳ್ಳುವಂತಾಯ್ತು. ಎಲೆ ಹೊಲಸು ಹೆಣ್ಣೆ, ಸುಮ್ಮನೆ ಕಿರುಚಬೇಡ. ನಿನ್ನ ಬಣ್ಣ ಬಯಲಾಯ್ತಲ್ಲ, ಹೊರಡು ನನ್ನ ಮನೆಯಿಂದ. ನೋಡಿ ಶ್ರೀಮಂತರೇ, ಕೋಪದ ಬರದಲ್ಲೇ ನಾನೇನೋ ಒಂದೇ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆದರೆ ನನ್ನ ತಂಗಿಯನ್ನು ಮಾತ್ರ ಮನೆಯಿಂದ ಹೊರ ಹೋಗಿ ಎನ್ನಬೇಡಿ. ಅಣ್ಣ, ನೀನೇಗೆ ಕ್ಷಮೆ ಕೇಳ್ತಾ ಇದೆಯಲ್ಲ? ಕ್ಷಮೆ ಕೇಳುವಂತ ತಪ್ಪು ನೀನೇ ನನ್ನ ಮಾಡಿದೀಯಾ? ನನ್ನ ಗಂಡ ನನ್ನನ್ನು ತಾಳಿ ಕಟ್ಟಿ ಈ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಅವರ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆಯಲ್ಲ, ಬೆಳೀತಾ ಇದೆ. ಎಲೆ ಹುಚ್ಚು ಹೆಣ್ಣೆ, ಕಂಡ ಗಂಡಸರಿಗೆ ಸೆರಗ ಹಾಸಿ ಅವರ ನೆರಳಿನ ಕುಡಿತಂದು ಧರ್ಮರಾಜನ ಉತ್ತರಾಧಿಕಾರಿ ಎಂದರೆ ಕ್ಷಣಾರ್ಥದಲ್ಲೇ ಹೋಗುತ್ತೆ ನಿನ್ನ ಪ್ರಾಣ. ಧರ್ಮರಾಜ್, ನೀನಾಡುವ ಮಾತು ಕೇಳಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಒಗೆಯಬೇಕು. ಆದರೆ ನನ್ನ ತಂಗಿ ಈ ಮನೆಯ ಸೊಸೆ ಎಂದು ಸುಮ್ಮನಿದ್ದೇನೆ. ಅಲ್ಲೋ ಮಗನ, ನಿನ್ನ ತಿಂಡ್ರೆ ಎಷ್ಟಾಯ್ತಂತಿನ್ನ? ಅಲ್ಲೋ ಮಗನ, ಆ ಮನೆಯಿಂದ ಹೊರ ಹಾಕಿದ್ರು ಬಿ ಇಲ್ಲಿ ಒಂದು ಗಂಟೆ ಬಿದ್ದಿ ಮಗನ. ಏ ತಮ್ಮ, ನಿನಗ ಹಾಂಗ ಹೊಡಿಬಾರ್ದು ತಮ್ಮ. ತಿರ್ವ್ಯಾಡ್ ಹುಚ್ಚಿನ ತರ ಹೊಡಿಬೇಕು ನಿನಗ. ಎಲೆ ಹುಚ್ಚು ಸೋಳ ಮಗನ ಶಕ್ತಿ, ನೀನೊಬ್ಬ ತಲೆ ಹಿಡ್ಕ ನನ್ನ ಮಗ. ನನಗೆ ತಿರುಬೇಡಿ ಹೊಡಿಕೆ ಮಗನ. ಶಾಂತಿ ಇದ್ದ ಊರು ನಿನ್ನಿಂದ ಕ್ರಾಂತಿ ಆಯಿತು. ಇನ್ನು ಮುಂದ ನಿನ್ನ ಪ್ರಾಣ ನನ್ನ ಕೈಲಿ ಮಗನ, ಎಚ್ಚರ. ಅಲ್ಲೋ ತಮ್ಮ ರಮೇಶ, ನನಗ ಅಂತ ಧೈರ್ಯ ಎಲ್ಲಿಂದ ಬರಬೇಕು ತಮ್ಮ? ಅಂತ ಧೈರ್ಯ ಎಲ್ಲಿಂದ ಬರಬೇಕು? ನಾ ಏನಂದಿ ನೋಡನೆ ಈ ಮಾತ. ಏ ತಮ್ಮ, ಅದು ನಮ್ಮ ಸೌಕರ ಅಂದರು ತಮ್ಮ, ನಮ್ಮ ಸೌಕರ ಅಂದರ ಮಾತ. ಶಕ್ತಿ, ಇಂಥ ಕುನ್ನಿಗಳಿಗೆ ಹೆದರುವುದೇ? ನೋಡ, ಇವಳನ್ನು ಕರೆದುಕೊಂಡು ಸುಮ್ಮನೆ ಹೊರಟರೆ ಸರಿ, ಇಲ್ಲ ಅಂದರೆ ನಿಮ್ಮಿಬ್ಬರನ್ನ ಯಮ ವೈದ್ಯರು ಕಾಯುತ್ತಿದ್ದಾರೆ. ಎಲ್ಲೋ ಶ್ರೀಮಂತ, ನಿನ್ನ ಗೊಟ್ಟು ಬೆದರಿಕೆ ಹೆದರುವ ಗಂಡು ನಾನಲ್ಲ. ಇವನು ನ್ಯಾಯ ನೀತಿ ಧರ್ಮದಿಂದ ಬೆಳೆದ ಶಿವಪ್ಪನ ಸಾಕು ಮಗ ಸಿಂಹ. ಸುಮ್ಮನೆ ಕೆರಳಿಸಿ ಶಾಂತಿ ಇದ್ದವರಲ್ಲಿ ಕ್ರಾಂತಿ ಗಿಡಿ ಹಾರಿಸಬೇಡ. ಅಲ್ಲೋ ತಮ್ಮ ರಮೇಶ, ನೀ ಯಾಕೆ ಕ್ರಾಂತಿ ಶಾಂತಿ ಅಂತ ಯಾಕೆ ಬಡ್ದಾಡಕತ್ತಿ? ನಿನ್ನ ಬಳಿ ಅಂತ ಗಂಡಸ್ತನ ಇತ್ತ ತನಕೋ. ಏ ತಮ್ಮ, ಕದ್ದು ಪ್ರೀತಿ ಯಾಕೆ ಮಾಡ್ತೀವೋ ತಮ್ಮ? ಕದ್ದು ಪ್ರೀತಿ ಯಾಕೆ ಮಾಡ್ತಿ?
ಏ ಹುಚ್ಚಿ ಓಡಿಸ್ಕೊಂಡು ಹೋಗೋ ನೀನ. ಏ ತಮ್ಮ, ನಿನ್ನ ರೊಕ್ಕ ಎಷ್ಟು ಬೇಕಲ್ಲ ನಾ ಕೊಡ್ತಾ. ಎಲೇ ಶೆಟ್ಟಿ, ನನಗೆ ಹಣ ಕೊಡ್ತೀಯ ಮಗನ? ನನಗ ನಿನ್ನ ಪ್ರಾಣ ಬೇಕು, ಕೊಡ್ತೀಯ? ಏ ಸತಿ ಸಾವಿತ್ರಿ, ಮುದ್ದಾಗಿ ಬೆಳೆಸಿದ ಹಣ್ಣನ್ನು ಕದ್ದು ತಿನ್ನುವಾಗ ನಿನ್ನ ಮಿಂಡ ನಿನ್ನ ಗರ್ಭದಲ್ಲಿ ಬೆಳೆಯತಕ್ಕಂತ ಮಗೋದು ನನ್ನ ಮಗನದಲ್ಲ, ಕದ್ದು ಉಳಿಸುವ ನಿನ್ನ ಸೋಳೆಯ ಮಗಂದು. ಲೇ ಧರ್ಮ, ಬೇಡ, ಕೆರಳಿಸಬೇಡ. ಒಂದು ವೇಳೆ ಕೆರಳಿಸಿದರೆ ಇವತ್ತು ಇಬ್ಬರಲ್ಲಿ ಒಬ್ಬರ ಹಣ, ಅಂದಾಗಲೇ ಶಾಂತಿ ಎಂಬುದು ಹುಟ್ಟುತ್ತದೆ. ಸಾವ್ಕಾರ, ಇದು ಯಾಕೋ ಹಂಗ ಬಂಗ ಕಾಣಲ್ರಿ ಇದಕ್ಕೆ ಯಾಕಂದ್ರೆ ಕಬ್ಬಣ ಕಾಸ್ಬೇಕಾತ್ರ ಸಾವ್ಕಾರ. ಅಂದಾಗ್ರಿ ಸಾವ್ಕಾರ, ಈ ಗರತಿ ಅನ್ನೋ ವಿಷಯ ಬಯಲಿಗೆ ಬರ್ತದ್ರಿ ಸಾವ್ಕಾರ. ಧರ್ಮರಾಜ್, ನೀನು ಹೊಡೆಯುವ ಚಾಟಿ ಏಟಿಗೆ ಬಗ್ಗುವಲ್ಲ ಇವನು. ಇವನು ಸತ್ಯಕ್ಕೆ ಎಂದು ಇದ್ದೇ ಇರುತ್ತೆ. ನಿಮ್ಮಂತ ಸೂಳೆ ಮಕ್ಕಳಿಂದ ಬಂಗಾರದಂತ ಬಾಳು ನುಚ್ಚು ನೂರಾಯಿತು. ನೀವು ಮಾಡಿದ ಪಾಪಕ್ಕೆ ಹತ್ತು ಕಾಗಿ ತಿನ್ನುವುದಿಲ್ಲ ಈ ನಿನ್ನ ಕೆಟ್ಟ ಮಾಂಸವನ್ನು. ಅಲ್ಲೋ ತಮ್ಮ ರಮೇಶ, ಅಂದ್ರೇನು ನಮ್ಮ ಸಾವ್ಕಾರ ಮಾಂಸ ಏನು ಅಷ್ಟು ಕೆಟ್ಟೈತೇನೋ ತಮ್ಮ? ಅಷ್ಟು ಕೆಟ್ಟೈತೆ ನಮ್ಮ ಸಾವ್ಕಾರ ಮಾಂಸ? ಏ ರಾಮ್ಯ, ನನ್ನ ಮನೆಗೆ ಬಂದು ನನಗೆ ಸಕ್ಕಿನ ಮಾತನಾಡುತ್ತೀಯ ಮಗನೇ? ಏ ಕರಿಯ ಮರಿಯ, ಕಟ್ರಿ ಮಗನನ್ನು ನಡಗಂಬಕ್ಕೆ ಇವನನ್ನು ಒದ್ದು ಚರ್ಮ ಸುಲಿದ್ದೇನೆ. ಏ ಕರಿಯ ಮರಿಯ, ತೆಗೆದುಕೊಂಡು ಹೋಗುವವರನ್ನು. ಬೇಡಿ, ದಯವಿಟ್ಟು ನನ್ನನ್ನು ಹೊಡೆಯಬೇಡಿ. ಬೇಡಿ, ನನ್ನನ್ನು ಹೊಡೆಯಬೇಡಿ ದಯವಿಟ್ಟು. ಏ ಬಡ ಕೊನ್ನೆ, ಅನುಭವಿಸು ಎಂದು ನೀನು. ಎಲ್ಲೋ ಶ್ರೀಮಂತ, ನನ್ನೆದುರಿಗೆ ನನ್ನ ತಂಗಿಯ ಮುಡಿ ಹಿಡಿದ್ಯಾ ಮಗನೇ? ಬಡ ಕುನ್ನಿ, ಅನುಭವಿಸು. ಬೇಡಿ, ದಯವಿಟ್ಟು ನನ್ನನ್ನು ಹೊಡೆಯಬೇಡಿ ಶ್ರೀಮಂತರೇ. ದಯವಿಟ್ಟು ಹೊಡೆಯಬೇಡಿ, ಬೇಡಿ ಶ್ರೀಮಂತರೇ. ಯವ್ವ ತಂಗಿ, ಎಷ್ಟು ಚಂದ ಮಾಡ್ತೇವ ಕಣ್ಣೀರ್ ನಾಟಕ, ಎಷ್ಟು ಚಂದ ಮಾಡ್ತೀಯ ಅಂತೀನಿ. ಶಟ್ರೆ, ಕೇಳಿ ಪಡೆಯುವ ಸಮಯ ಇದು ಅಲ್ಲ. ನೀನಾಗೆ ನಿನ್ನ ಕೊಳ್ಳೆ ತಾಳಿ ಕೊಟ್ಟರೆ ಸರಿ, ಇಲ್ಲ ಅಂದರೆ ನನ್ನ ಕೈಯಾರೆ ನಿನ್ನ ತಾಳಿ ಹರಿಯಬೇಕಾಗುತ್ತದೆ. ನಾನು ಮನಸ್ಸು ಮಾಡಿದರೆ ನಿನ್ನ
ಶೀಲ ಹರಣ ಗರ್ಭದಲ್ಲಿ ಬೆಳೆಯತಕ್ಕಂತ ಮಗು ಈ ಭೂಲೋಕವನ್ನು ನೋಡೋಕ್ಕಿಂತ ಮುಂಚೆನೆ ನಿನ್ನ ಗರ್ಭದಲ್ಲಿ ನರಮಾಂಸ ಕೆಟ್ಟ ಸೂಳೆ ಮಗನೇ, ಬೇಡಿ ಶ್ರೀಮಂತರೇ, ನನ್ನ ತಾಳಿಯನ್ನು ಕೀಳಬಾರದಾಗಿತ್ತು. ಏ ಧರ್ಮ, ಕೆಟ್ಟ ಸೂಳೆ ಮಗನೇ, ಸೊಸೆ ಅಂದರೆ ಮಗಳ ಸಮಾನ. ಶೀಲದ ಬಗ್ಗೆ ಮಾತನಾಡುತ್ತೀಯ ಮಗನೇ? ನೀನು ನಿಮ್ಮ ತಂದೆ ಮಗನೇ, ನಿನಗೆ ಎಷ್ಟು ಕಟ್ಟಿ ಹೊಡೆದು ನಿನ್ನ ಸೊಕ್ಕ ಬರೋದಿಲ್ಲ. ನಿನ್ನ ಮೇಲೆ ಮಾಡುತ್ತಿರುವುದು ನಾನು ಎರಡನೆಯ ಪ್ರಯೋಗವಿದು. ಮಗನೇ, ನಿನ್ನ ತಂಗಿಯ ದಿಕ್ಕನ್ನೇ ಬದಲು ಮಾಡುತ್ತೇನೆ. ನಿನ್ನಲ್ಲಿ ಗಂಡಸ್ತನ ಇದ್ದರೆ ನಿನ್ನ ತಂಗಿಯ ಮಗನೇ. ಅಣ್ಣ, ಬೇಡಣ್ಣ, ಅವರನ್ನು ಹೊಡೆಯಬೇಡ. ಅವರನ್ನು ಹೊಡೆದರೆ ನನ್ನ ಮೇಲೆ ಆನೆ ಆಗಿದೆ ಅಣ್ಣ. ರಾಮ್ಯ, ನನ್ನ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡಿದೆಯೋ? ಇದರ ಪ್ರತಿಗೌರವವನ್ನು ತೀರಿಸಿಕೊಳ್ಳಲೇ ಶ್ರೀಮಂತ ಧರ್ಮರಾಜನೇ. ಅಣ್ಣ, ಅಣ್ಣ, ನೋಡಿದೇನ ಅಣ್ಣ? ನನ್ನಿಂದ ನೀನು ಹೊಡಿಸಿಕೊಳ್ಳುವಂತಾಯ್ತಲ್ಲ, ಹೊಡಿಸಿಕೊಳ್ಳುವಂತಾಯ್ತು. ಇಲ್ಲಲ್ಲ, ನೋಡಲ್ಲ, ಇವರು ನನಗೆ ಈ ರೀತಿ ಮಾಡುತ್ತಿರುವಾಗ ನಾಳೆ ನನ್ನ ಹೊಟ್ಟೆಯಲ್ಲಿ ಅವರ ವಂಶದ ಕುಡಿಯನ್ನು ಬೇಯ್ತಾ ಇದೆ. ಅವರು ಇವರನ್ನು ಕೊಲ್ಲೋದಿಲ್ಲ ಅಣ್ಣ. ಅವರು ಇದನ್ನು ನುಂಗಿ ನೀರು ಕುಡಿತಾರಲ್ಲ, ಕುಡಿತಾರೆ. ಇಲ್ಲಲ್ಲ, ನಾನು ನಿನ್ನ ಜೊತೆಯಲ್ಲಿ ಬರುತ್ತೀನಣ್ಣ, ಬರುತ್ತೇನೆ. ತಂಗಿ, ಇರಲು ನೆಲೆ ಇಲ್ಲದ ಗುಡಿಯಲ್ಲಿ ಜೀವನ ಸಾಗಿಸುವ ಈ ನಿನ್ನ ಅಣ್ಣ ಬಸುರಿಯಾದ ನಿನ್ನನ್ನು ನಾನೆಲ್ಲಿ ಕರೆದುಕೊಂಡು ಹೋಗಲಮ್ಮ. ಆದರೂ ದೇವರ ಇಚ್ಛೆ ಆದಂತೆ ಆಗಲಿ, ನಡಿಯಮ್ಮ, ಹೋಗೋಣ. ಈ ಬಾಳಲಿ ಅಯ್ಯೋ ದೇವರೇ, ನಿನಗೆ ನಮ್ಮಂತ ಬಡವರಿಗೆ ಕೊಡುವಂತಷ್ಟು ಸಾಲುತ್ತಿಲ್ಲನಪ್ಪ, ಸಾಲುತ್ತಿಲ್ಲವೇ? ನಾವು ಅಳುತ್ತಿರುವಾಗ ನೀನು ನಗುತ್ತಿರುವಲ್ಲಪ್ಪ. ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪ, ಹುಟ್ಟಿದ್ದೆ ತಪ್ಪ. ಈ ಬಾಳಲಿ ಸಾಟಿಯಲ್ಲಿದೆ ಹುಡುಗಾಳಿಯೇ ಬೀಸಿದೆ. ಅನುದಿನ ಉಲ್ಲಾಸ ಹುಡುಗರಿಯ ಸಂತೋಷ. ಸತೀಶ, ನೋಡಿ, ನಾವು ಇನ್ನೂ ಅಡಿಗೆ ಮಾಡಿಲ್ಲ, ಒಳ್ಳೆ ಬನ್ನಿ.
ನೋಡಿದೆಯ ನಮ್ಮ ತಂಗಿ ತವರು ಮನೆಯ ಸುಖ ಭೋಜನದ ಊಟವನ್ನು. ನೀನು ಯಾವ ಮನೆಯಲ್ಲಿ ಆಡಿ ಬೆಳೆದಿಯೋ ಆ ಮನೆಯಲ್ಲಿ ಸಿಗುವ ಮರ್ಯಾದೆ ಭಿಕ್ಷುಕರ ಸ್ಥಾನ. ಅಮ್ಮ, ಇದು ಕಲಿಯುಗ, ನೀನೇ ಕರಿಯಮ್ಮ. ಅತ್ತಿಗೆ, ಅಣ್ಣ, ನಾನಣ್ಣ ಸವಿತಾ. ಅತ್ತಿಗೆ, ನಾನತ್ತಿಗೆ ಸವಿತಾ. ಓ, ನೀನೇಕೆ ಇಲ್ಲಿಗೆ ಬಂದೆ? ಓ, ನೀನೇಕೆ ಬಂದೆ ಇಲ್ಲಿಗೆ ಪಾಪಿ? ನಿನಗೆ ಮನಸ್ಸಾದರೆ ಹೇಗೆ ಮತ್ತು ಈ ಮನಿ ಬಾಗಿಲಿಗೆ ಬರಲು? ಭಿಕ್ಷೆ ಬೇಡ ತಿನ್ನುವ ಯೋಗ್ಯತೆ ಇರ್ಲಿಕ್ಕಂದ್ರೆ ಈ ಜೀವನ ಯಾಕೆ ಇಡಬೇಕೆ? ಇಲ್ಲ ಅತ್ತಿಗೆ, ನಾನೇ ಅಣ್ಣನನ್ನು ಕರೆದುಕೊಂಡು ಬಂದೆ. ನಾನು ನನ್ನ ಗಂಡನ ಮನೆಯಿಂದ ನನ್ನ ಮಾವನವರು ನನ್ನನ್ನು ಹೊರ ಹಾಕಿದ್ದಾರೆ. ನನ್ನ ಗಂಡ ಬರುವವರೆಗೂ ನನ್ನನ್ನು ನಿಮ್ಮ ಮನೆಯಲ್ಲಿ ಇರಕ್ಕೆ ಅವಕಾಶ ಮಾಡಿಕೊಡಿ ಅಣ್ಣ. ಅತ್ತಿಗೆ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಪಾಪಿ, ನಿಮ್ಮಿಬ್ಬರ ವಿಷಯ ಇಡೀ ಊರು ತುಂಬೆ ಕೂಗ್ತಾ ಇದೆ. ಮೊದಲಿನಿಂದ ತೊಲಗೋ. ಸಿರಿತನ ಆಸೆಗಾಗಿ ಶ್ರೀಮಂತರ ಮನಿ ಬೆನ್ನ ತಟ್ಟಿ ಹೊಟ್ಟಿ ತುಂಬಿಸಿಕೊಂಡ ಪಾಪಿ ನೀನು. ನಿನ್ನ ಮುಖಾದ ತೋರಿಸಿಬಿಡ, ನಡೆ ಆಚೆ. ಹಣಕ್ಕಾಗಿ ಸುಳ್ಳಿತನ ಮಾಡ್ತೀಯ ಅಂತ ನಾನು ತಿಳಿದಿರಲಿಲ್ಲ. ರೀ, ಬನ್ರಿ ಊಟ ಮಾಡೋಣ. ನಿಂತ್ಕೋ ಸತೀಶ್. ಈ ನಿನ್ನ ಹೆಂಡತಿ ಬಣ್ಣದ ಮಾತಿಗೆ ಮರುಳಾಗಿ ಒಡ ಹುಟ್ಟಿದ ತಂಗಿಯನ್ನು ಹೊರಹಾಕಬೇಡ. ದಯವಿಟ್ಟು ನೀನು ಸಣ್ಣವನಾದರೂ ಸರಿ, ನಿನ್ನ ಈ ನಾಟಕ ನನಗೆ ಬೇಡ. ನೀವಾಗಿ ನೀವು ಹೋದರೆ ಸರಿ, ನಿಮ್ಮ ಕತ್ತಿನಲ್ಲಿ ಕೈಯಾಗಿ ಹೊರದು ಮುಖತ್ತದೆ. ಎಚ್ಚರ. ನೋಡಿದೆಯಾ ತಂಗಿ, ತವರು ಮನೆಯ ಸುಖ ಭೋಜನದ ಊಟ ಎಲ್ಲ ವಿಧಿಯ ಆಟವಮ್ಮ. ನಮ್ಮ ಬಾಳಿನಲ್ಲಿ ಆ ದೇವರು ಮೊದಲೇ ಈ ಕಷ್ಟ ಕೊಟ್ಟಿದ್ದರೆ ಎಲ್ಲಾದರೂ ಹೋಗಿ ಬದುಕಿಕೊಳ್ಳುತ್ತಿದ್ದೆ. ನನ್ನ ಪ್ರಾಣ ಇರೋವರೆಗೂ ನಾನೇ ಸಾಕುತ್ತೇನೆ. ನಡಿಯಮ್ಮ, ಹೋಗೋಣ. ದುಃಖಿಸಬೇಡ ತಂಗಿ, ದುಃಖಿಸಬೇಡ. ನೀನು ಗರ್ಭಿಣಿ. ಮನದಲ್ಲಿ ಆಸೆಯ ಬೇರೆ. ಅಣ್ಣ, ಅಣ್ಣ, ನಾವು ಈ ಭೂಮಿಯ ಮೇಲೆ ಹುಟ್ಟಬಾರದಾಗಿತ್ತಣ್ಣ, ಹುಟ್ಟಬಾರದಾಗಿತ್ತು. ಇದು ನಮ್ಮ ಕರ್ಮ ಅಣ್ಣ, ಕರ್ಮ. ನೋಡೋಣ, ತಾಯಿ ಇಲ್ಲದ ತವರು ನೋಡೋಣ ಎನ್ನುತ್ತಾರಲ್ಲಣ್ಣ, ಅದು ಇಂದು ನಿಜವಾಯ್ತಣ್ಣ, ನಿಜವಾಯ್ತು. ತಾಯಿ ಇಲ್ಲದ ತವರು. ಅಣ್ಣ, ನೀನು ನನಗೆ ಈ ಮನೆಗೆ ಬರಬೇಡ ಅಂತ ಹೇಳಿದಿಲ್ಲಣ್ಣ. ನಾನು ಯಾವತ್ತೂ ಈ ಮನೆಗೆ ಬರಲ್ಲ. ಆದರೆ ನಿನ್ನ ಬಾಳು ಹಸಿರು ತೋರಣವಾಗಲಿ, ನನ್ನ ತವರು ಮನೆ ಸದಾ ನಗು ನಗುತ್ತಾ ಇರಲಿ ಎಂದು ಇಲ್ಲ, ನಾನು ಇನ್ನು ಯಾವತ್ತೂ ಈ ಮನೆಗೆ ಬರುವುದಿಲ್ಲಣ್ಣ. ನಮ್ಮ ತವರಿನ ಸಿರಿ. ದುಃಖಿಸಬೇಡ ತಂಗಿ, ದುಃಖಿಸಬೇಡ. ನೀನಾಡುವ ಮಾತು ಕೇಳಿದರೆ ನನ್ನ ಕರುಳು ಕಿತ್ತು ಬರುತ್ತದೆ. ತಂಗಿ, ಎಂತ ನಿನ್ನ ಮನಸ್ಸು. ಕೋಪಕ್ಕೆ ಶಾಪ ಹಾಕುವೆ ಎಂದರೆ ಈ ನಿನ್ನ ತವರು ಕಷ್ಟದ ಕಡಲಲ್ಲಿ ಈ ನಿನ್ನ ಹೆಣ್ಣಿನ ಗುಣವನ್ನಾದರೂ ನೋಡಿ ಆ ಪಾಪಿ ನಿನ್ನನ್ನು ಒಳಗಡೆ ಕರೆಯಬೇಕಾಗಿತ್ತು. ನಡಿಯಮ್ಮ, ಹೋಗೋಣ. ಜೀವನ ಮಾಡಲು ವಿಶಾಲವಾದ ಜಗತ್ತು. ಸಿರಿ ಸುಖ ಧೂಳು ಎನಸಿ ದೊರೆತನ ದೂರ ಇರಿಸಿ ಚಪಲತೆ ಇಲ್ಲದೆ ಹರಿವಿನ ದೀಪ ತಡೆದೆನು ರಾಮ ವೀರ. ನೋಡು ಬಯಸಿದಂತೆ ನನ್ನ ಬಲೆಯಲ್ಲಿ ಬಿತ್ತಿರುವಳು ಪಿಸಾಸಿ ಕವಿತಾ.
ತೋರಿಸಿದಂತೆ ಓಡಲೇಬೇಕು. ಅವಳನ್ನು ನನ್ನ ಗೊತ್ತಿಗೆ ಹಾಕಿಕೊಂಡು ಸತೀಶನಿಗೆ ಒಂದು ದಾರಿಯನ್ನೇ ತೋರಿಸಬೇಕು. ಕವಿತಾ, ಕವಿತಾ, ದಂಡರಾಜ್ ತೆಗೆದುಕೊಳ್ಳಿ, ಇದರಲ್ಲಿ 50,000 ಹಣ ಇದೆ. ನೀವು ಹೇಳಿದ ಪ್ರಕಾರ ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಈಗಲಾದ್ರೂ ನಾವು ಇಲ್ಲಿಂದ ಹೋಗಬಹುದೇ? ಶಭಾಷ್ ಕವಿತಾ, ಶಭಾಷ್. ಅದ್ಭುತವಾದ ಕೆಲಸವನ್ನೇ ಮಾಡಿಕೊಟ್ಟಿದ್ದೀಯಾ. ನಾನು ಹೇಳಿದಾಗೆ ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆದುಕೊಟ್ಟಿರುವೆ. ನಿನಗೆ ಏನಾದರೂ ಒಂದು ಕಾಣಿಕೆ ಕೊಡಬೇಕಲ್ಲವೇ? ದಂಡರಾಜ್, ಇದರಲ್ಲಿ ಥ್ಯಾಂಕ್ಸ್ ಹೇಳೋಕೆ ಏನಿದೆ? ನೋಡಿ, ನನ್ನ ಹೊರಗಿನ ಪ್ರಪಂಚವನ್ನು ತೋರಿಸಿದವರು ನೀವು. ನಾನು ಪಂಜರದಲ್ಲಿ ಇದ್ದೆ, ಹಾಗಿರುವಾಗ ಅದಕ್ಕೆ ಅಲ್ಲವೇ? ಹಾಗಾದ್ರೆ ಈ ಖುಷಿಯಲ್ಲಿ ಏನಾದರೂ ಒಂದು ಸ್ವಲ್ಪ ಬಾಯ್ನ ಅಲ್ರಿ ಅಷ್ಟೊಂದು ಅವಸರವೇ? ಈ ಪ್ರೇಮ ಗಾನವನ್ನು ಕೇಳಿದಷ್ಟು ನಿಮ್ಮ ಮನಸ್ಸು ಶಾಂತಿ ಇಲ್ಲವೇ? ಬರ್ಲಿ ಬೇಗನೆ. ಅನರ್ಘ ರತ್ನವೇ, ಅನರ್ಘ ನಾಟಕವನ್ನು ನಿನ್ನನ್ನು ನಾನು ಸತೀ ಸಾವಿತ್ರಿ ಎಂದು ನಂಬಿದೆ. ನನಗೆ ಮೋಸ ಮಾಡಿದೆ. ಸಲಿಗೆಯಿಂದ ಮನೆ ಕರ್ತಂದರೆ ನನ್ನ ಬಾಳಿಗೆ ಬೆಂಕಿ ಇಟ್ಟ ಮಿತ್ರದು ಏನೇನು? ಮಿಸ್ಟರ್ ಸತೀಶ್, ನಿನ್ನನ್ನು ನೆಂಬಿದ್ರೆ ಕಾಲಲ್ಲಿ ಚಪ್ಪಲಿ ಸಹಿತ ಸಿಗುತ್ತಿರಲಿಲ್ಲ. ಅದಕ್ಕಾಗಿ ಇವರ ಸಂಬಂಧ ಬೆಳೆಸಿದ್ದೇನೆ. ಒಂದು ಹೆಣ್ಣಿನ ಬಳಸಿ ಏನಂತ ಅರ್ಥ ಮಾಡಿಕೊಳ್ಳದೆ ಹೇಳಿ ಗಂಡಸುವ ನೀನ. ಕಾಮ ತುಂಬಿದ ಪಿಸಾಸಿ, ನೀನಿಂತ ಸೂರ್ಯಂತೆ ಮೊದಲೇ ಗೊತ್ತಾದ್ರೆ ಕತ್ತಿಗೆ ಸಾಯಿಸ್ತಿದ್ದೆ. ಗಂಡನಿದ್ದರು ಮಿಂಡನಿದ್ದು ತಕ್ಕಂದಾಡುವ ನೀನು ಮನಸ್ಸಾದ್ರೆ ಹೇಗೆ ಬರ್ತೇ? ಮನಸ್ಸು ಹೇಳೆ. ಮಿಸ್ಟರ್, ಗಂಡನಿಂದ ಸಿಗಲಾರ್ದ ಸುಖವನ್ನು ಇವರಿಂದ ನಾನು ಬಯಸಿದ್ದೇನೆ. ಆದ್ರೆ ಇವರು ಮಿಂಡನೆ ಇರಬಹುದು, ಆದ್ರೆ ಕೇಳಿದಾಗ ಸುಖ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವರ ನೆರಳಿಗೆ ನಾನು ಮರಳಾಗಿ ನನ್ನ ಶೀಲವನ್ನು ಅರ್ಪಿಸಿದ್ದೇನೆ. ಅದರಲ್ಲಿ ತಪ್ಪೇನಿದೆ? ಕಾಮ ತುಂಬಿದ ಪಿಸಾಸಿ, ಎಷ್ಟೊಂದು ಕಾಮ ನಿಲ್ಬಲಿದೆ ಅಂದ್ರೆ ನನ್ನ ಕೆಲಸವನ್ನು ಬಿಟ್ಟು ಕಾಮದಾನ ಇರುತ್ತಿದ್ದೆ. ಹೊಲಸು ಎಣ್ಣೆ. ಸತೀಶ್, ಸುಮ್ಮನೆ ಕೂಗಾಡಿ ಯಾಕೆ ವ್ಯರ್ಥ ಮಾಡಿಕೊಳ್ಳುತ್ತೆ? ನೀನು ನಮಗೆ ಕೈ ಜೋಡಿಸಿದರೆ ನಿನಗೂ ಒಳ್ಳೆಯದು. ಒಂದು ಹೆಣ್ಣು ದಾಹ ತೀರಿಸದ ಸಣ್ಣನೇನ. ನೀನು ಒಬ್ಬ ತಂದೆ ಜನಿಸಿದ ಮಗನಲ್ಲ. ಪರರ ಹೆಣ್ಣನ್ನು ನೋಡಿದರೆ ತಾಯಿಯನ್ನು ಪೂಜಿಸಿರುವ ಈ ಭಾರತ ಭೂಮಿಯಲ್ಲಿ ನಿನ್ನಂತ ನೀತಿ ಹುಟ್ಟುವುದು ತಪ್ಪ. ನೀನು ಹೇಳ, ನನ್ನ ಕೈಯಲ್ಲಿ ನನ್ನ ಕೊಲೆ ಅದು ಎಂದಿಗೂ ಸಾಧ್ಯ ಇಲ್ಲ ಮರಿ. ನನ್ನಿಂದನೇ ನಿನ್ನ ಕೊಲೆ. ಜೋಕೆ ಲೋಪರ್ ಸೋಳೆ ಮಗನೇ, ನನ್ನ ಗಂಡಸನಿಗೆ ಸವಾಲು ಹಾಕುವ ನೀನು ಅಕ್ಕ ತಂಗಿಯನ್ನು ತಂದು ಕೊಡು. ನನ್ನ ಕಾಮದಟ್ಟಕ್ಕೆ ನಾನು ಸಿದ್ಧ. ಅವಾಗ ಗೊತ್ತಾಗುತ್ತದೆ ನನ್ನ ಗಂಡಸ್ತಾನೆ. ಬೀದಿ ನಾಯಿ ಅಲ್ಲ, ಪರರ ಬೀದಿ ನಾಯಿ ಅಲ್ಲ, ಮತ್ತೊಬ್ಬರ ಮನೆಗೆ ಮುತ್ತಿ ತೋರಿಸು ಮೋಸ್ಕನೂ ಅಲ್ಲ. ಒಂದು ಹೆಣ್ಣಿಗೆ ಸುಖ ಕೊಡಲಾರ ಗಂಡು
ನೀನೊಬ್ಬ ಶಾಂಡನ ಮಗ. ಧನರಾಜ್, ಇವನ ಜೊತೆ ಏನು ಮಾತು? ನಡ್ರಿ ಹೋಗೋಣ. ಕವಿತಾ, ನಿಮ್ಮಂತ ಸೂಳೆ ಮಕ್ಕಳ ಮಾತಿಗೆ ಮೋಸ ಹೋಗಿ ನನ್ನ ತಂದೆ ಅಣ್ಣನ ಮನೆಯಿಂದ ಹೊರಗಿಟ್ಟೆ. ನಿನ್ನಂತ ಹಾದಗಳ ಮಾತು ಕೇಳಿ ನನ್ನ ಮನೆಯಿಂದ ನನ್ನ ತಂಗಿ ಅಣ್ಣನಿಂದ ದೂರ ಹಾಕಿದೆ. ರಕ್ತ ಹಚ್ಚಿಕೊಂಡು ಹುಟ್ಟುತ್ತಿದ್ದರು ತನ್ನ ಪ್ರಾಣವನ್ನು ಕೊಟ್ಟು ಕಾಪಾಡಿದ ದೇವರಿಗೆ ದ್ರೋಹದಲ್ಲಿ ನೀತ ಹೆಣ್ಣೆ ಆ ಹಣವನ್ನು ಕೊಟ್ಟು ತೊಲಗದಿಂದ ಮಿಂಡನ ಜೊತೆ ಕವಿತಾ, 50,000 ಹಣ ಪಡೆಯಲು ಸಾಧ್ಯವಿಲ್ಲ. ಬೇಕಾದ್ರೆ ತಾಳಿಯನ್ನು ಬಿಸಾಕಿರು. ಧನರಾಜ್, ಅದು ಕವಿತಾ, ಏನು ಇಚ್ಛಿಸುತ್ತಿರುವೆ? ಬಿಸಾಕುವುದನ್ನು ಕೆತ್ತಿಸೆ. ತಗೋರೋ ನಿನ್ನ ತಾಳಿ ಯಾರಿಗೆ ಬೇಕು? ವೆರಿ ಗುಡ್. ಈಗ ನಿಜವಾದ ಸೊಳ್ಳೆ ನೀನು. ನಿನ್ನ ಮನವಿದಂತೆ ತೀರಿಸ್ಕೋ ನಿನ್ನ ಕಾಮದವನ್ನು. ಏಕೆಂದರೆ ಕೊರಳಲ್ಲಿ ತಾಳಿ ಇದ್ದರೂ ನೋಡುವ ಜನರು ಕಡಿಮೆ. ತಾಳಿ ಇಲ್ಲದಿದ್ದರೆ ಕೈ ಮಾಡಿ ಕರೀತಾರೆ. ನೀನಾಗಿ ನೀನೇ 50,000 ಹಣ ಕೊಟ್ಟು ತೊಲಗಾಸೆ. ಸತೀಶ್, ಸುಮ್ಮನೆ ಹಣ ಹಣ ಎಂದು ಕೆರಚಬೇಡ. ನಿನ್ನ ಗೊಡ್ಡ ಬಗ್ಗೆ ಹೆದರೋನಲ್ಲ ಈ ಧನರಾಜ್. ನಿನ್ನ ಗೊಡ್ಡ ಬೆದರಿಕೆ ಎದುರು ನಾನಲ್ಲ. ಸುಮ್ಮನೆ ಹಣವನ್ನು ಕೊಟ್ಟು ನಡೆಯಾಚೆ. ಅಯ್ಯೋ, ಮೋಸವಾಯಿತು. ಗಂಡನ ಬೆಲೆ ತೆಗೆದುಕೊಂಡ ಪಾಪಿ. ಕವಿತಾ, ಎಂತ ಕೆಲಸ ಮಾಡಿಬಿಟ್ಟೆ. ಅವನು ಸತ್ತೇ ಹೋದ. ಧನರಾಜ್, ನನಗೇನು ತೋಚಲಿಲ್ಲ, ಅದಕ್ಕೆ ಹೀಗೆ ಮಾಡಿಬಿಟ್ಟೆ. ಓ ಮೈ ಗಾಡ್. ಸವಿತಾ, ಇದು ಏನೋ ಒಂದು ರೀತಿ. ಧನರಾಜ್, ಬೇಡಿ, ದಯವಿಟ್ಟು ನನ್ನ ಕರ್ಕೊಂಡು ಹೋಗಿ. ಕವಿತಾ, ನೀನು ಇಲ್ಲೇ ಇದ್ದು ಅದನ್ನು ವಿಚಾರಿಸೋ. ಯಾಕಂತಂದ್ರೆ ಅದು ನಮ್ಮಿಬ್ಬರ ಮೇಲೆ ಬರುತ್ತೆ. ಹೇಗಾದ್ರೂ ಮಾಡಿ ರಮೇಶನ ಮೇಲೆ ಹಾಕಿದ್ರಾಯ್ತು. ನಾನೇನು ಬರ್ತೇನೆ. ಹೊರಡಲೆ. ಧನರಾಜ್, ನನ್ನನ್ನು ಬಿಟ್ಟು ಹೋಗಬೇಡಿ. ನಾನು ಎಂತ ಪಾಪಿ, ನನ್ನನ್ನು ಬಿಟ್ಟು ಹೋಗಿ ಬಿಟ್ರ. ನಾನು ಎಷ್ಟು ಹೇಳಿದೆ ಹೀಗೆ ಮಾಡಬೇಡ್ರಿ ಮಾಡಬೇಡ್ರಿ ಅಂತ. ನನ್ನ ಮಾತೇ ಕೇಳಲಿಲ್ಲ ನೀವು. ನನ್ನ ಮಗನನ್ನೇ ಬಲಿ ತೆಗೆದುಕೊಂಡ್ಯ. ಈ ಬಡವರ ಬಗ್ಗೆ ಈ ಹಣವನ್ನು ಕೋರ್ಟ್ ಹಾಕಿದೆ. ಕವಿತಾ ಅಂದ್ರೆ ನೀವೇ ತಾನೆ? ಕವಿತಾ ಅಂದ್ರೆ ನೀವೇ ತಾನೆ? ಹೌದು ಸರ್, ನಾನೇ. ಇದನ್ನು ಹೇಗೆ ನಡೆಯಿತು? ನೋಡಿ, ನನ್ನ ಗಂಡ ನಾನು ಒಳಗಡೆ ಊಟಕ್ಕಂತ ಹೊರಟಿದ್ದೀವಿ. ಆವಾಗ ಯಾರೋ ಹಿಂದಿನಿಂದ ಬಂದು ನನ್ನ ಗಂಡನಿಗೆ ದೊಣ್ಣೆಯಿಂದ ಹೊಡೆದ್ರು ಸರ್. ಅಯ್ಯೋ, ಕತ್ತೆ. ನನ್ನ ಮಗ ಯಾವುದು ತಪ್ಪು ಮಾಡಿಲ್ಲ ಸರ್. ಇದನ್ನು ಏನ್ ಹೇಳ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿ.
ಹೌದು, ಎಲ್ಲಿರುವನು? ಅವನು ಸವಿತಳನ್ನು ಕರೆದುಕೊಂಡು ಹೋದ. ಅಳಬೇಡಮ್ಮ, ಅವನು ಎಲ್ಲಿದ್ದರೂ ಹುಡುಕಿ ತರುತ್ತಾನೆ. ಆಯ್ತು ಸರ್. ಈ ಹಣವನ್ನು ಕೋರ್ಟ್ ಮಾಡಿಗೆ ಹೋಗ್ತೇನೆ. ಸರಿ ಸರ್. ನೋಡಿದೆಯೋ ಶ್ರೀಮಂತ ಧರ್ಮರಾಜನ ಕಪಟ ಸಾಮ್ರಾಜ್ಯವನ್ನ. ಶಿವ, ನಿನ್ನ ಜೀವನವನ್ನೇ ನರಳುವಂತೆ ಮಾಡುತ್ತೇನೆ. ನಿನ್ನ ಸಾಕು ಮಗನಾಗಿರ್ತಕ್ಕಂಥ ರಾಮನನ್ನು ಶಾಶ್ವತವಾಗಿ ಜೈಲಿಗೆ ಇಟ್ಟಿದ್ದೇನೆ. ಅಂದು ಒತ್ತಿದ ಕಿಡಿ ಇಂದು ಆರಿದು. ರಮ್ಯಾ, ಯಾರು ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ. ಅದು ನಿನ್ನ ಕರ್ಮ. ಅವಳನ್ನು 50,000 ಹಣ ಪಡೆದು ಅವಳನ್ನೇ ಬೀದಿ ಸೋಳೆಯಾಗಿ ಮಾಡಿಬಿಟ್ಟೆ. ಇದು ಶ್ರೀಮಂತ ಧರ್ಮರಾಜನ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ನಿನ್ನ ಮನಸ್ಸಿಗೆ ಒಂದು ಹಾಗೆ ಮಾಡಿಕೋ. ಅದು ಏನು ಮಾಡುತ್ತೇವೆ ಮಾಡೋ, ಅದಕ್ಕೆ ನಾನು ಬೆಂಗಾವಲಾಗಿದ್ದು ನಿನ್ನ ಕೆಲಸ ಮಾಡುತ್ತೇನೆ. ಬೆಳಗಿನಿಂದಲೇ ಕಣ್ಣೀರು ಹಾಕೊಂಡು ಬಂದಿಯ. ಶ್ರೀಮಂತನ ಮನೆಯಲ್ಲಿ ಕಣ್ಣೀರು ಹಾಕಬೇಡ. ಹೋರಾಟ ಹೋಗೋ ಎಲ್ಲಿಂದ. ಯಾರು ನೀನು? ಏನಂದೆ? ನನ್ನ ದೇಹ ಸುಖ ಉಂಡು ನನಗೆ ಯಾರು ಎಂದು ಕೇಳ್ತಿದ್ಯಾ? ಈಗ ನೀನು ತಂದಿದೆಯಲ್ಲ 50,000 ಹಣ ಯಾರಿಂದ ಅಂತ ನೀನು ಯೋಚಿಸಿದ್ಯಾ? ಯಾರಿಗೆ ಶರು ಹಾಸಿದೆ? ನೀನೊಬ್ಬಳು ಗರಿತಿಯ ಕಂಡರು ನನ್ ರಾಜ, ಏನು ಮಾತನಾಡ್ತೀವಿ? ಏನಿದೆ ನಿನ್ನ ಮಾತಿನ ಅರ್ಥ? ನೋಡು ಕವಿತಾ, ನನಗೆ ಬೇಕಾಗಿತ್ತು ನಿನ್ನ ದೇಹ ಸುಖ. ನಿನ್ನ ದೇಹ ಸುಖ ಉಂಡಿದಾಯ್ತು, ನಿನ್ನ ಸರ್ವಾಸ್ತಿನೂ ದಕ್ಕಿಸಿಕೊಳ್ಳಿದಾಯ್ತು. ನಿನ್ನ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ಮುಂದೆ ನನ್ನ ಗತಿ. ನಿನ್ನ ಗತಿಯ ಬಗ್ಗೆ ಈಗ ಅರಿವಾಯಿತೆ ನಿನಗೆ. ಹೊಚ್ಚ ಸೋಳ ಶೀಲವೆಂಬ ಮಡಿಗೆಗೆ ಬೆಂಕಿ ಇಟ್ಟು ನಿನ್ನ ಶೀಲ ಹಾಳು ಮಾಡಿಕೊಂಡೆ. ನಿನಗೆ ಈಗ ಸಮಾಜದಲ್ಲಿ ಯಾರು ಗರತಿಯನ್ನು ಮಾಡಿಲ್ಲ. ಶ್ರೀಮಂತರ ಸಿರಿತನದಲ್ಲಿ ಸಾವಿರಾರು ಹುಡುಗರು ಬಿದ್ದು ಎದ್ದು ಹೋಗುವಾಗ ಎಲೆ ಹಾದರ ಸುಳೆ ನೀ ಯಾವ ಲೆಕ್ಕ? ನನ್ನ
ನನ್ನ ಆಸೆಗಳು 1000 ಈ ಭೂಮಿಯೇ ನನ್ನ ಕಾನ್ಸೆಂಟ್ ಲೇ ಧರ್ಮ್ಯ, ನೀ ಮಾಡಿದ ತಪ್ಪಿಗೆ ನೆನೆಸಿಕೋ ನಿನ್ನ ಹೆತ್ತ ತಂದೆ ತಾಯಿಯನ್ನ.